ಜೂನ್ 9ನೇ ತಾರೀಕಿನ ಟೈಮ್ ಲೈನಿಗೆ ನಾವು ಬರೋಣ. ಜೂನ್ 9ನೇ ತಾರೀಕು ಮರ್ಡರ್ ಆಲ್ರೆಡಿ ಆಗಿ ಹೋಗಿರುತ್ತೆ. ಸೊ ಶವವಾಗಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಸಿಗ್ತಾನೆ. ಕೊಲೆ ಮಾಡಿದ್ದು ನಾವೇ ಅಂತ ಕೆಲ ಗಂಟೆಗಳಲ್ಲೇ ಶವ ಪೊಲೀಸರ ಕೈಗೆ ಸಿಗ್ತಾ ಇದ್ದ ಹಾಗೆ ಕೆಲವೇ ಗಂಟೆಗಳಲ್ಲಿ 4 ಜನ ಬಂದು ಸರೆಂಡರ್ ಆಗ್ತಾರೆ. 4 ಜನ ಶರಣಾಗೋಕೆ ಮುಂಚೆ ಆರೋಪಿಗಳು ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರ್ತಾರೆ. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ ಏನು ಉತ್ತರ ಕೊಡಬೇಕು ಪ್ರಶ್ನೆ ಕೇಳ್ತಾರೆ. ಸುಮ್ಮನೆ ಸರೆಂಡರ್ ಅಂತ ಹೇಳ್ಬಿಟ್ರೆ ಕೇಸ್ ಕ್ಲೋಸ್ ಅಂತ ಮಾಡ್ಬಿಡಲ್ಲ. ಪೊಲೀಸರು ಪ್ರಶ್ನೆಯನ್ನು ಕೇಳ್ತಾರೆ, ಯಾಕಾಗಿ ಕೊಲೆ ಆಯಿತು, ಇಷ್ಟೊಂದು ಹಿಂಸೆ ಕೊಟ್ಟು ಯಾಕೆ ಕೊಲೆ ಮಾಡಿದ್ರಿ, ನಿಮ್ಗೂ ಅವ್ರಿಗೂ ಏನು ಸಂಬಂಧ, ಯಾರಾದರೂ ನಿಮ್ಗೆ ಸುಪಾರಿ ಕೊಟ್ಟಿದ್ರ ಅಂತೆಲ್ಲ ಪ್ರಶ್ನೆಗಳನ್ನು ಕೇಳಿದಾಗ ರೆಡಿಮೇಡ್ ಉತ್ತರ ಕೊಡೋಣ ಅಂತ ಹೇಳಿ ಆರೋಪಿಗಳು ತಯಾರಿ ಮಾಡ್ಕೊಳ್ತಾರೆ. ಆ ರೆಡಿಮೇಡ್ ಉತ್ತರವನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಅಂತ ಅವ್ರು ಮಾಡಿದಂತಹ ಪ್ಲಾನ್ ಏನು? ಹಾಗಾದ್ರೆ 4 ಜನ ಆರೋಪಿಗಳ ಮೇಲೆ ಪೊಲೀಸರಿಗೆ ಎಲ್ಲ ಅನುಮಾನ ಬಂತು? ಡೀಟೇಲ್ಸಿಗೆ ಬರ್ತಾರೆ. ಶನಿವಾರ ಕಿಡ್ನಾಪ್ ಅಂಡ್ ಮರ್ಡರ್ ಆಗುತ್ತೆ. ತಡರಾತ್ರಿ ಬಾಡಿಯನ್ನ ಎಸೆದು ಎಸ್ಕೇಪ್ ಆಗ್ತಾರೆ ವಿಲೇವಾರಿ ಬಾಯ್ಸ್. ಭಾನುವಾರ ಅಂದ್ರೆ ಜೂನ್ 9ನೇ ತಾರೀಕು ಕಾದು ನೋಡೋ ತಂತ್ರಕ್ಕೆ ಆರೋಪಿಗಳು ಮೊರೆ ಹೋಗ್ತಾರೆ. ಇವತ್ತು ಭಾನುವಾರ ಪೊಲೀಸರ ಮುಂದೆ ಏನಾದ್ರೂ ಇವತ್ತೇ ಸರೆಂಡರ್ ಆಗ್ಬಿಟ್ರೆ ನಮಗ್ ಸಿಕ್ಕಾಪಟ್ಟೆ ವರ್ಕ್ ಮಾಡ್ಬಿಡ್ತಾರೆ, ಅಂದ್ರೆ ಹೊಡಿತಾರೆ, ಪೊಲೀಸ್ ಭಾಷೆಯಲ್ಲಿ ಬಾಯಿ ಬಿಡಿಸ್ತಾರೆ ಅಂತ ಹೆದರಿ, ವರ್ಕ್ ಮಾಡಿ ಎಲ್ಲಾ ವಿಚಾರವನ್ನ ಬಾಯಿ ಬಿಡಿಸ್ತಾರೆ ಅಂತ ಹೆದರಿ ಪ್ಲಾನ್ ಬಿ ಅನ್ನು ಮಾಡ್ಕೊಳ್ತಾರೆ. ಹಂಗಾಗಿ ಸೋಮವಾರ ಸಂಜೆ 4 ಗಂಟೆ ಸುಮಾರಿಗೆ ಪೊಲೀಸರ ಮುಂದೆ ಬಂದು ಶರಣಾಗ್ತಾರೆ. ಪೊಲೀಸರ ಎದುರು ರಾಘವೇಂದ್ರ, ಕೇಶವಮೂರ್ತಿ, ಕಾರ್ತಿಕ್ ಹಾಗೂ ನಿಖಿಲ್ ಶರಣಾಗ್ತಾರೆ. ಸೊ ಈ ಪ್ಲಾನ್ ಅನ್ನ ಕೊಟ್ಟಿದ್ದು ಈ ಗ್ಯಾಂಗ್ಗೆ ಕೇಶವಮೂರ್ತಿ ಅಂತ ಹೇಳಲಾಗ್ತದೆ. ಬಿಕಾಸ್ ಈ ಕೇಶವಮೂರ್ತಿ ಮೇಲೆ ಹಿಂದೆ ಕೂಡ ಹಲವು ಕ್ರಿಮಿನಲ್ ಆಕ್ಟಿವಿಟೀಸ್ ಅನ್ನ ಎಸಗಿದ ಆರೋಪ ಇದೆ. ಸೊ ಯಾವ್ಯಾವ ದಿನ ಪೊಲೀಸರ ಮೂಡು, ಪೊಲೀಸರ ಕಾರ್ಯವೈಖರಿ ಹೆಂಗಿರುತ್ತೆ ಅನ್ನೋದು ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಸಂಡೇ ಬೇಡ ಹೋಗೋದು, ಸಂಡೇ ಏನಾದ್ರೂ ನಾವು ಸ್ಟೇಷನ್ಗೆ ಹೋದ್ರೆ ಲಾಕ್ ಆಗೋದು ಮಾತ್ರ ಅಲ್ಲ, ವರ್ಕೌಟ್ಗೂ ಕೂಡ ಗುರಿ ಆಗ್ಬೇಕಾಗತ್ತೆ, ಆಮೇಲೆ ಅದರಿಂದ ಚೇತರಿಸ್ಕೊಳಕ್ಕಾಗಲ್ಲ. ಸೊ ಸೋಮವಾರಕ್ಕೆ ಹೋಗೋಣ ಅಂತ ಅನ್ಕೊಳ್ತಾರೆ. ಇತ್ತ ಆರೋಪಿಗಳೇನೋ ಶರಣಾಗ್ಬಿಡ್ತಾರೆ. ಆರೋಪಿಗಳು ಸಿಕ್ರಲ್ಲ ಅಂತ ಹೇಳ್ಬಿಟ್ಟು ನಿಟ್ಟುಸಿರನ್ನ ಬಿಡಲ್ಲ ಪೊಲೀಸರು. ನಿರ್ಲಕ್ಷ್ಯ ವಹಿಸದೆ ಪೊಲೀಸರು ತನಿಖೆಯನ್ನು ಸ್ಟಾರ್ಟ್ ಮಾಡ್ತಾರೆ. 4 ಜನನ ಕೂರಿಸ್ಕೊಳ್ತಾರೆ. ಮೊದಲಿಗೆ ಫೈನಾನ್ಸ್ ವಿಚಾರಕ್ಕೆ ಕೊಲೆ ಮಾಡಿದ್ದೀನಿ ಅಂತ ಆರೋಪಿಗಳು ಒಪ್ಪಿಕೊಳ್ತಾರೆ, ಹಣಕಾಸಿನ ವ್ಯಾಜ್ಯ ಅಂತ. ರಾಘವೇಂದ್ರ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಅನ್ನೋದು ತನಿಖೆ ಮಾಡ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ. ವಿಚಾರ ತಿಳಿದ ನಂತರ ಪೊಲೀಸರಿಗೆ ಇನ್ನೊಂದಷ್ಟು ಅನುಮಾನಗಳು ಆತನ ಸ್ಟೇಟ್ಮೆಂಟ್ಗಳಿಂದ ಶುರುವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವೇಳೆ 4ರನ್ನ ಸಪರೇಟ್ ಆಗಿ ಒಬ್ಬೊಬ್ಬರನ್ನೇ ವಿಚಾರಣೆಯನ್ನು ನಡೆಸೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಇತ್ತ ಆರೋಪಿಗಳು ಬಾಯ್ ಬಿಡ್ತಾ ಹೋದಂತಹ ವಿಚಾರಗಳು ಪೊಲೀಸರಿಗೆ ಇನ್ನೂ ಡೌಟ್ನ ಬೆಟ್ಟವನ್ನು ಜಾಸ್ತಿ ಮಾಡುತ್ತೆ. ಒಬ್ಬ ಫೈನಾನ್ಸ್ ವಿಚಾರ ಅಂತಾನೆ, ಇನ್ನೊಬ್ಬ ಈತನಿಗೆ ಪರಿಚಯ ಅಂತಾನೆ, ಇನ್ನೊಬ್ಬ ನನಗೆ ಪರಿಚಯ ಇಲ್ಲ ಅಂತಾನೆ. ಈ ತರ ಅಂದ್ರೆ ಅವರು 4 ಜನ ಪ್ಲಾನ್ ಮಾಡ್ಕೊಂಡಿದ್ರು ಸರಿ, ಅದನ್ನ ಕರೆಕ್ಟ್ ಆಗಿ ಹೆಂಗ್ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ಎಣ್ಣೆ ಕುಡಿದಿದ್ರು, ಎಣ್ಣೆ ಐಟಲ್ಲಿ ಬಂದು ಅಪ್ರೂವರ್ ಸರೆಂಡರ್ ಆಗ್ಬಿಟ್ರೆ ಪೊಲೀಸರು ಸುಮ್ಮನೆ ಆಗ್ಬಿಡ್ತಾರೆ, ನಾವು ಹೇಳಿದ್ದನ್ನ ನಂಬಿಡ್ತಾರೆ ಅಂತ ಅಂದ್ಕೊಂಡಿದ್ರು. ಇವ್ರಿಗೆ ಈ ಐಡಿಯಾನ್ ಕೊಟ್ಟಂತಹ ಆ ಮಹಾನ್ ಜೇಮ್ಸ್ ಬಾಂಡ್ ಯಾರು ಅನ್ನೋದು ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ 4 ಜನ ಆರೋಪಿಗಳನ್ನ ಪೊಲೀಸರು ಹೆಂಗೆಲ್ಲ ವಿಚಾರಣೆ ಮಾಡಿದ್ರು, ಯಾವಾಗ ಅನುಮಾನ ಬರೋದಕ್ಕೆ ಸ್ಟಾರ್ಟ್ ಆಯ್ತು, ಯಾರಿಂದ ಅನುಮಾನ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಅಂತ? ಮಮತಾ, ಸಾಮಾನ್ಯವಾಗಿ ಯಾವುದೇ ಆರೋಪಿಗಳನ್ನ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ 24 ಗಂಟೆಯ ಒಳಗಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು. ಈ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಯಾರು ಹಳೆ ಅಪರಾಧಿಗಳಿರ್ತಾರೋ, ಹಳೆ ಈ ಕೃತ್ಯಗಳನ್ನ ಸಮಾಜ ಬಾಹಿರ ಕಾನೂನು ಚಟುವಟಿಕೆಗಳಲ್ಲಿ ತೊಡಗತಕ್ಕಂತಹ ವ್ಯಕ್ತಿಗಳಿರ್ತಾರೋ ಅಂಥವ್ರಿಗೆ ಗೊತ್ತಿರುತ್ತೆ. ಈಗ ಉದಾಹರಣೆಗೆ ಈಗ ಶನಿವಾರ ಭಾನುವಾರ ಕೋರ್ಟ್ ರಜೆ ಇತ್ತು ಅಂದಂತಹ ಸಂದರ್ಭದಲ್ಲಿ ನಮ್ಮನ್ನ ಕಸ್ಟಡಿಗೆ ಪಡೆದುಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ, ಅಥವಾ ಅರೆಸ್ಟ್ ಮಾಡಿಬಿಡಬಹುದು. ಇನ್ ಕೇಸ್ ಏನಾದರೂ ರಜಾ ದಿನ ಅಲ್ಲ ಅಂತಂತಹ ಪಕ್ಷದಲ್ಲಿ ಅವರು ಸಾಮಾನ್ಯವಾಗಿ ನೋಟಿಸ್ ಕೊಡ್ಬೋದು, ವಿಚಾರಣೆಗೆ ಕರಿಬೋದು, ಅಥವಾ ವಾಪಸ್ ಕಳಿಸ್ಬೋದು ಅನ್ನೋ ಒಂದು ಸಣ್ಣ ಅಭಿಪ್ರಾಯ ಇವ್ರುಗಳಲ್ಲಿ ಇರುತ್ತೆ. ಹೀಗಾಗಿಯೇ ಶನಿವಾರ ಭಾನುವಾರ ಏನಾದರೂ ನಾವು ಸರೆಂಡರ್ ಆದಂತಹ ಪಕ್ಷದಲ್ಲಿ ನಮ್ಮನ್ನ ಅರೆಸ್ಟ್ ಮಾಡ್ಕೊಳ್ಬಹುದು, ಮತ್ತೆ 2 ದಿನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಬಿಟ್ರೆ ಕೋರ್ಟ್ ರಜೆ ಇರುತ್ತೆ. ಹೀಗಾಗಿ ನಾವು ಸರೆಂಡರ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವರು ಆ ಮನಸ್ಸಿನಲ್ಲಿ ಅನ್ಕೊಂಡಿದ್ರೋ ಏನೋ. ಹೀಗಾಗಿಯೇ ಅವರು ಈಗ ಕೊಲೆ ಆಗಿದ್ದಂತಹದ್ದು ಶನಿವಾರ ಜೂನ್ 8ನೇ ತಾರೀಕು. ಅದಾದ ಬಳಿಕ 9ನೇ ತಾರೀಕು FIR ಆಗುತ್ತೆ. ಅಪರಿಚಿತ ಒಂದು ಶವ ಇಲ್ಲಿ ಸಿಕ್ಕಿದೆ ಅನ್ನೋ ನಿಟ್ಟಿನಲ್ಲಿ ಅದರ ಮೇಲೆ ಇನ್ವೆಸ್ಟಿಗೇಷನ್ ಅನ್ನ ಆರಂಭ ಮಾಡ್ತಿದ್ದಂತಹ ಪೊಲೀಸರಿಗೆ ಯಾವುದೇ ಕ್ಲೂ ಸಿಕ್ಕಿರೋದಿಲ್ಲ. ಆತ ಯಾರು ಏನು ಅನ್ನೋದು ಕೂಡ ಗೊತ್ತಾಗಿರೋದಿಲ್ಲ.
ಗೊತ್ತಾಗಿಲ್ಲ. ಅದಾದ ಬಳಿಕ ಅಂದ್ರೆ ಸೋಮವಾರ ಇವರು ಸರೆಂಡರ್ ಆಗುವ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಸೋಮವಾರ ಮಧ್ಯಾಹ್ನದ ನಂತರ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಬಂದು ಹಾಜರಾಗುವ ಕೆಲಸವನ್ನ ಮಾಡ್ತಾರೆ. ಅದರಲ್ಲಿ ರಾಘವೇಂದ್ರ, ನಿಖಿಲ್ ನಾಯಕ್, ಕೇಶವ್ ಮೂರ್ತಿ ಮತ್ತೊಬ್ಬಾತ ಈ 4 ಜನ ಯಾವಾಗ ಬಂದು ಸರೆಂಡರ್ ಆಗ್ತಾರೋ ಆಗ ಫೈನಾನ್ಸ್ ಮ್ಯಾಟರ್ಗೆ ನಾವು ಕೊಲೆಯನ್ನ ಮಾಡ್ದೋ ಅನ್ನಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಸಹಜವಾಗಿ ಒಂದು ಅನುಮಾನ ಬರುತ್ತೆ, ಫೈನಾನ್ಸ್ ಮ್ಯಾಟರ್ ಇಲ್ಲಿ ತನಕ ಯಾಕೆ ಬಂತು ಅಂತೇಳಿ. ಅದಾದ ಬಳಿಕ ಒಂದು ಸಣ್ಣ ಕ್ಲೂ ಸಿಗುತ್ತೆ ಪೊಲೀಸರಿಗೆ, ಈತ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಅನ್ನೋದು. ಅದಾದ ಬಳಿಕ ವರ್ಕೌಟ್ ಮಾಡಿದ ನಂತರ ಈ ಎಲ್ಲಾ ವೃತ್ತಾಂತಗಳು ತೆರೆದುಕೊಳ್ಳೋದು, ಕೊಲೆಯ ಹಿಂದೆ ದರ್ಶನ್, ಪವಿತ್ರ ಗೌಡ ಇವರೆಲ್ಲರೂ ಇದ್ದಾರೆ ಅನ್ನೋದು ಆ ಬಳಿಕವಷ್ಟೇ ಗೊತ್ತಾಗಿರೋದು. ಓಕೆ ನರಸಿಂಹಮೂರ್ತಿ, ಹಾಗೆ ಹೋಲ್ಡ್ ಅಲ್ಲಿರಿ, ವಾಪಸ್ ಬರ್ತೀನಿ.